ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಈಶಾನ್ಯ ಈಶ್ವರ ಸ್ಥಾನ. ಅಲ್ಲಿ ನೀರಿನ ತಂಬಿಗೆ ಇಡ್ತೀವಿ ರೀ ಈಶಾನ್ಯಕ್ಕೆ. ರಾಗಿ ತಂಬಿಗೆಯಲ್ಲಿ ನೀರು ತುಂಬಿ ಯಾಕೆ ಈಶಾನ್ಯ ಮೂಲೆಗೆ ಇಡಬೇಕು ನಾವು ದಿನಾಲೂ? ಯಾಕೆ ಅಂತ ಹೇಳಿದರೆ ಅದು ಈಶ್ವರ ಸ್ಥಾನ. ಈಶ್ವರನಿಗೆ ತಾಪ ಜಾಸ್ತಿ ಇರುತ್ತಂತೆ. ಹಾಗಾಗಿ ಆ ಮೂಲೆಯಲ್ಲಿ ನಾವು ನೀರು ಅಂದರೆ ಇವತ್ತಿಟ್ಟಿರ್ತೀವಲ್ವ ಬೆಳಗ್ಗೆ, ಅದನ್ನು ನಾಳೆ ಬೆಳಗ್ಗೆ ತೆಗೆದು ಅದನ್ನು ನಾವು ಬೇರೆ ಕಡೆ ನೀರು ಅಂದರೆ ತುಳಸಿ ಕಟ್ಟೆಗೆ ಆಗ್ಬೋದು ಅಥವಾ ಹೊರಗಡೆ ಯಾವುದೇ ಗಿಡಕ್ಕೆ ನಾವು ನೀರು ಹಾಕಲಿ, ಅದು ತೆಗೆದು ಮತ್ತೆ ಫ್ರೆಶ್ ನೀರು ನಾವು ತುಂಬಿ ಅದರಲ್ಲಿ ಈಶಾನ್ಯ ಮೂಲೆಗೆ 2 ಹೂವು ಹಾಕಿ ಅರಿಶಿನ ಕುಂಕುಮ ಹಾಕಿ ಅದನ್ನು ಇಡಬೇಕು. ಯಾಕೆ ಅಂತ ಹೇಳಿದರೆ, ಇವಾಗ ಹೊರಗಡೆ ಹೋಗಿದ್ರೆ ಏನೇ ಕೆಲಸ ಆಗಲಿಲ್ಲ ಅಂದರೂ ಕೂಡ ಮನಸ್ಸಿಗೆ ಬಹಳ ರ್ಯಾಶ್ ಆಗಿಬಿಟ್ಟು ಹೊರಗಡೆಯಿಂದ ಬಂದ ಕೂಡಲೇ ಮನಸ್ಸಿಗೆ ಬಹಳ ರ್ಯಾಶ್ ಅನಿಸ್ಬಿಡುತ್ತೆ. ಹಾಗೆ ರ್ಯಾಶ್ ಆಗಿ ಮನೆಯಲ್ಲಿ ಬಂದುಬಿಡ್ತೀವಿ. ಹೀಗಾಗಿ ಅದೇ ಟೈಮ್ನಲ್ಲಿ ಮನೆಗೆ ಬಂದ ಕೂಡಲೇ ಈಶಾನ್ಯ ಮೂಲ ತಂಬಿಗೆ ಇತ್ತು, ನೀರಿನ ತಂಬಿಗೆ ಅಂತ ಹೇಳಿದರೆ ಅದು ಯಾವ ಥರ ಆಗುತ್ತೆ ಗೊತ್ತಿಲ್ಲ, ಬಟ್ ಕೂಲಾಗಿಬಿಡ್ತೀವಂತೆ ಅದರ ಅರ್ಥ. ಹೀಗಾಗಿ ತಂಬಿಗೆ ಇನ್ನೂ ಒಂದು ರಾಗಿ ತಂಬಿಗೆ ಇಲ್ಲಿಟ್ಟರೆ ದಿನಕ್ಕೆ ವೃದ್ಧಿ ಆಗ್ತದಂತೆ. ಅಂದರೆ ಯಾವ ಥರ ಅಂದರೆ ನಮ್ಮ ಸಂಪತ್ತಾಗಲಿ ಏನೇ ಆಗಲಿ ವೃದ್ಧಿ ಆಗುತ್ತೆ ಅಂತ ಹೇಳೋ ಅರ್ಥ. ರಾಗಿ ತಂಬಿಗೆ ನಮಗೆ ಎಲ್ಲಿ ಏನಾದರೂ ಬರ ಮಾಡಿಕೊಳ್ಳುತ್ತೆ. ಇವಾಗ ನೀರು ಇಡ್ತೀವಲ್ವ, ಅದು ನಮಗೆ ಶಾಂತಿ ಅಂದರೆ ಮನೆಯಲ್ಲಿ ಸಂತೋಷ ಆಹ್ಲಾದನ ಜಾಸ್ತಿ ಬರಮಾಡುತ್ತಂತೆ. ಹೀಗಾಗಿ ರಾಗಿ ತಂಬಿಗೆನಲ್ಲೇ ಇಡಬೇಕು. 2 ಹೂವು ಹಾಕಿ ಕುಂಕುಮ ಹಾಕಿ ಇಡ್ತಿರ್ತಾನೆ. ಥ್ಯಾಂಕ್ ಯು ಸೋ ಮಚ್.